ನಿಮ್ಮ ಹೆಲ್ತ್ ಹ್ಯಾಬಿಟ್ಸು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಇಮ್ಯುನಿಟಿ ಪ್ರಾಬ್ಲಮ್ ಅಂತ ಹೋಗಿದ್ರಿ. ಅವಾಗೇನು ಹೇಳಿದ್ರು ಡಾಕ್ಟರು? ನೋಡಿಮ್ಮ, ನಾವು ಹೋದಾಗ ಏನಾಗುತ್ತೆ, ದೇ ವಿಲ್ ಗೋ ಬೈ, ದೇ ಆರ್ ಕನ್ಸರ್ನ್ಡ್ ಅಬೌಟ್ ಅವರ್ ಹೆಲ್ತ್. ಫಸ್ಟ್ ಪಾಯಿಂಟ್, ಡಾಕ್ಟರ್ ಅಂದರೆ, ಫ್ಯಾಮಿಲಿ ಡಾಕ್ಟರ್ ಅಂದರೆ, ದೇ ಆರ್ ರಿಯಲಿ ವರಿಡ್ ಅಬೌಟ್ ಅವರ್ ಹೆಲ್ತ್. ನಾನು ಒಂದು ಸರಿ 2 ಸತಿ ಹೋದೆ, ಆ್ಯಂಡ್ ದೇರ್ ವಾಸ್ ಎ ಲೆವೆಲ್ ವೇರ್ ಐ ನೀಡ್ ಟು ಗೋ ಟು ಮೆಡಿಕೇಷನ್ ಅನ್ನೋ ಪಾಯಿಂಟು ನನ್ನ ಮನಸ್ಸಿಗೆ ಬಂತು. ಐ ಹ್ಯಾಡ್ 2 ಡಿಸಿಷನ್ಸ್ ಟು ಬಿ ಟೇಕನ್. ಶುಡ್ ಐ ಚೇಂಜ್ ಮೈ ಲೈಫ್ ಸ್ಟೈಲ್ ಆರ್ ಶುಡ್ ಐ ಗೋ ಟು ಡಾಕ್ಟರ್ ಆನ್ ಎ ರೆಗ್ಯುಲರ್ ಬೇಸಿಸ್? ಐ ಶುಡ್ ಟೇಕ್ ಟ್ಯಾಬ್ಲೆಟ್ಸ್ ಅಂತ ಡಿಸೈಡ್ ಮಾಡಿ. ಈ ಟ್ಯಾಬ್ಲೆಟ್ಸ್ ತಗೊಳ್ತಾ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ, ಅದರ ಕ್ವಾಂಟಿಟಿನೂ ಜಾಸ್ತಿ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅದರ ಎಫೆಕ್ಟ್ ಆನ್ ಅವರ್ ಬಾಡಿ ವಿಲ್ ಕೀಪ್ ಕಮಿಂಗ್ ಡೌನ್. ನೀವು ಟ್ಯಾಬ್ಲೆಟು ವೇರಿಯೇಷನ್ನು ಮಾಡಬೇಕು, ಮೆಡಿಕಲ್ ಡೋಸೇಜು ಚೇಂಜ್ ಮಾಡಬೇಕು, ಅದರ MG ಇರುತ್ತಲ್ಲ ಆ ಕ್ವಾಂಟಿಟಿನೂ ಜಾಸ್ತಿ ಮಾಡಬೇಕು. ಇವೆಲ್ಲ ಆಗ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ದಿಸ್ ಈಸ್ ಒನ್ ಏರಿಯಾ ವಿಚ್ ಐ ಥಾಟ್ ಆಫ್ ಪ್ರಾಕ್ಟಿಕಲಿ. ಆಲ್ಟರ್ನೇಟಿವ್ ಏನು, ಇದು ಹೋಗ್ದೇನೆ ಇರಬೇಕು ಅಂದರೆ ಏನು ಮಾಡಬೇಕು? ಸ್ವಲ್ಪ ಡಿಸಿಷನ್ಸ್ ಚೇಂಜ್ ಮಾಡಬೇಕು, ಸ್ವಲ್ಪ ಪ್ರಾಕ್ಟಿಕಲಿ ಸ್ವಲ್ಪ ಪೇನ್ಫುಲ್ ಡಿಸಿಷನ್ಸ್ ತಗೋಬೇಕು. ರೆಡ್ಯೂಸಿಂಗ್ ಫುಡ್, ಅವಾಯ್ಡಿಂಗ್ ಟೇಸ್ಟಿ ಫುಡ್ ಈಸ್ ಒನ್ ಆಫ್ ದ ಪೇನ್ಫುಲ್ ಪ್ರೋಸೆಸ್. True, sir. And then you put pressure on the physical activities of the body, that is also a painful process. Okay, ಎರಡು ಪೇನ್ಫುಲ್ ಪ್ರಾಸೆಸ್ಸು ನೀವು ತಗೊಂಡ್ರೆ ಯು ಕ್ಯಾನ್ ಅವಾಯ್ಡ್ ಡಾಕ್ಟರ್. ಇದನ್ನು ಹೇಗೆ ಪ್ರೂವ್ ಮಾಡೋದು? ಒಂದು ಟಾರ್ಗೆಟ್ ತೊಗೊಂಡೆ. ಲೆಟ್ ಮಿ ಗೋ ಆ್ಯಂಡ್ ಜಸ್ಟ್ ಜಾಯಿನ್ ಎ ಜಿಮ್. ಒಂದು ಜಿಮ್ಮಿಗೆ ಜಾಯ್ನ್ ಆದೆ. ಜಿಮ್ಮಿಗೆ ಜಾಯ್ನ್ ಆದಾಗ ಏನಾಯಿತು, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಆಗೋಷ್ಟೊತ್ತಿಗೆ ಐ ಗಾಟ್ ಯೂಸ್ ಟು ಗೋಯಿಂಗ್ ಟು ಜಿಮ್. ಫಸ್ಟ್ ಪಾಯಿಂಟ್ ಅದು ಸೆಟ್ ರೈಟ್ ಆಗೋಯ್ತು ವಿತ್ ಲಿಟಲ್ ವೇರಿಯೇಷನ್ಸ್. 6 ಗಂಟೆಗೆ ಹೋಗೋದು, 6:30ಗೆ ಹೋಗೋದು, ಒಂದೊಂದು ದಿವಸ ಸ್ಕಿಪ್ ಮಾಡಿಬಿಡೋದು, ಇದೆಲ್ಲ ಇನಿಷಿಯಲ್ ಆಗಾಯಿತು. ಬರ್ತಾ ಬರ್ತಾ ಐ ಗಾಟ್ ಅಕಸ್ಟಮ್ ಟು ದಟ್ ಲೈಫ್ ಸ್ಟೈಲ್. ಅಲ್ಲಿಗೆ ಸಾರ್ಟ್ ಔಟ್ ಆಯಿತು ಒಂದು ಇಶ್ಯೂ. ಎರಡನೇ ಇಶ್ಯೂ ಏನು ಮಾಡಿದೆ, ಈ ಫುಡ್ ಹ್ಯಾಬಿಟ್ಸ್ನ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಹಾಗೆ ಹೀಗೆ ಎಲ್ಲ ತಿಳ್ಕೊಂಡು ಇದನ್ನು ಕೂಡ ಕಟ್ ಥ್ರೂ ಮಾಡಬೇಕು. ಇಲ್ಲ ಶುಗರ್ ಬರುತ್ತೆ, ಇದನ್ನೆಲ್ಲ ಬಿಡಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ಸೊ ನಾನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದೆ. ದಟ್ಸ್ ದ ಪಾಯಿಂಟ್ ವೇರ್ ಐ ಆಮ್ ಕಮಿಂಗ್ ಇನ್. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಬೈ ಸೆಕೆಂಡ್ ಮಂತ್, ಥರ್ಡ್ ಮಂತ್ ಎಲ್ಲನೂ ಸಿಂಪಲ್ಲಾಗಿ ಐ ಡಿಂಟ್ ಗೋ ಟು ಡಾಕ್ಟರ್, ಐ ಡಿಂಟ್ ಚೆಕ್ ಆಲ್ಸೋ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಒಂದು 3 ಮಂತ್ಸ್ ಆದಮೇಲೆ ಹೋಗಿ ನಾನು ಚೆಕ್ ಮಾಡಿಸ್ದೆ. ಟು ಮೈ ಅಸ್ಟಾನಿಶ್ಮೆಂಟ್ ಮೈ ಶುಗರ್ ವಾಸ್ ನಾರ್ಮಲ್. Wow. ದೇರ್ ವಾಸ್ ನೋ BP, ನೋ ಶುಗರ್, ಆ್ಯಂಡ್ ಐ ವಾಸ್ ಫಿಸಿಕಲಿ ಮಚ್ ಮೋರ್ ಫಿಟರ್. ಡಾಕ್ಟರ್ ವಾಸ್ ಆಲ್ಸೋ ಸರ್ಪ್ರೈಸ್ಡ್. ಏನು ರೀ, ಭಾಳ ಸ್ಮಾರ್ಟ್ ಆಗಿಬಿಟ್ಟಿದ್ದೀರಿ. ಇಟ್ಸ್ ಎ ಕಾಂಪ್ಲಿಮೆಂಟ್. Yeah. ಅದು ಹೇಗೆ ಸಿಗುತ್ತೆ ಅಂದರೆ ನೀವು ಡಿಸಿಪ್ಲಿನಿಂದ ಸಿಗುತ್ತೆ ಅಷ್ಟೇ. ನೀವೇನು ದೊಡ್ಡ ಖರ್ಚೇನು ಮಾಡಿಲ್ಲ, ಆಮೇಲೆ ನಾನು ಯಾವುದೇ ರೀತಿಯಾದ ಹೈಪ್ ಮಾಡಿಲ್ಲ. ಸಿಂಪ್ಲಿ ಐ ಫಾಲೋಡ್ ಎ ರೊಟೀನ್. ನಾನೇನು ಮಾಡಿದೆ, ಐ ಕಂಪ್ಲೀಟ್ಲಿ ಅವಾಯ್ಡೆಡ್ ಫ್ರಿಜ್ ಐಟಮ್ಸ್. ಅದು ನಮ್ಗೆ ಬೇಕಾಗಿಲ್ಲ. ನಾರ್ಮಲ್ ಟೆಂಪ್ರೇಚರ್ ಇರೋದು ಸಾಕು ನಮಗೆ. ಆಮೇಲೆ ಚೇಂಜ್ ಆಫ್ ಟೈಮಿಂಗ್ಸ್ ಆಫ್ ಟೇಕಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಬ್ರೇಕ್ಫಾಸ್ಟು ಬೈ 9 o'clock, ಲಂಚ್ ಬಿಟ್ವೀನ್ 1 and 2. ಪ್ರೆಷರಲ್ಲಿರೋರಿಗೆ ಜಾಸ್ತಿ ಡಿಸಿಪ್ಲಿನ್ಡ್ ಆಗಿರೋಕ್ಕಾಗಲ್ಲ, ವರ್ಕಲ್ಲಿರೋರಿಗೆ. ಸೊ 7 o'clock in the night, ಬಿಕಾಸ್ ವಿ ನೀಡ್ 2-3 hours ಟೈಮ್ ಟು ಡೈಜೆಸ್ಟ್ ದ ಫುಡ್. ಅರ್ಥ ಆಯ್ತಲ್ವಾ? ರಾತ್ರಿ 10 ಗಂಟೆಗೆ ಪೂರ್ತಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲಕ್ಕೊಂಡ್ರೆ ಏನಾಗುತ್ತೆ, our organs will be working overnight with much more pressure. So your body will not get rest as you expect. ಸೊ ಅದಕ್ಕೆ ಇದು ಮೆಥಡ್. 2-3 hours ಮುಂಚೆ ಯು ಹ್ಯಾವ್ ಯುವರ್ ಡಿನ್ನರ್. ಮಲ್ಕೊಳ್ಳೋವಾಗ ಒಂದು ಲೋಟ ಬಾದಾಮಿ ಹಾಲೋ, ಏನೋ ಒಂದು ಅರಿಶಿನ ಹಾಕ್ಕೊಂಡಿರೋ ಹಾಲೋ, ಏನೋ ಒಂದು ತಗೊಳ್ಳಿ. ಸಿಂಪ್ಲಿ ನಿಮ್ಗೆ ಇನ್ನೂ ತಿನ್ನಬೇಕು ಅನಿಸಿದ್ರೆ ಒಂದು ಬನಾನ ತಿಂದುಬಿಡಿ. ಇಟ್ ವಿಲ್ ಹೆಲ್ಪ್ ಯು. ಓಕೆ. ಈ ಮೊಸರನ್ನ ತಿನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟು. ದಟ್ ಯು ಟೇಕ್ ಇಟ್ ಇನ್ ದ ಲಂಚ್. ಟ್ರೈ ಟು ಟೇಕ್ ಇಟ್ ಇನ್ ದ ಲಂಚ್ ಸೊ ದಟ್ ಯುವರ್ ಗಟ್ ಫೀಲಿಂಗು, ಆ್ಯಕ್ಟಿವಿಟಿ ಆನ್ ದ ಗಟ್ ವಿಲ್ ಬಿ ವೆರಿ ಸ್ಮೂತ್. ದೀಸ್ ಆರ್ ಆಲ್ ದ ಸಿಂಪಲ್ ಥಿಂಗ್ಸ್. ಸೊ ಇಷ್ಟನ್ನು ನಾವು ಮಾಡ್ಕೊಂಬಿಟ್ರೆ ನೀವು ಡಾಕ್ಟ್ರನ್ನ ನೋಡಬೇಕಾಗಿಲ್ಲ. ಯು ಆರ್ ಹೆಲ್ತಿ. ಈಗ ನಾನೆಲ್ಲೋ ಆಚೆ ಹೋಗಿರ್ತೀನಿ, ವರ್ಕ್ ಮೇಲೆ ಹೋಗಿರ್ತೀನಿ, ಔಟ್ ಆಫ್ ಸ್ಟೇಷನ್ ಹೋಗಿರ್ತೀನಿ. ಐ ಕ್ಯಾನಾಟ್ ಟೇಕ್ ವಾಟ್ ಎವರ್ ಐ ವಾಂಟ್. ಐ ವಿಲ್ ಗೋ ಆ್ಯಂಡ್ ಡಿಸೈಡ್ ವಾಟ್ ಐ ವಾಂಟ್. ಸಿಂಪ್ಲಿ ಐ ವಿಲ್ ಟೇಕ್ ಒಂದು ಮೊಸರನ್ನ ಕೊಡಪ್ಪ, ಫಿನಿಶ್. ಅಥವಾ ಈಗ ನಿಮಗೆ ಈ ವಡೆ ತಿನ್ನಬೇಕು ಅನಿಸಿದ್ರೆ
ತೈರು ವಡೆ ತಗೊಳ್ಳಿಪ್ಪ, ಯಾಕಂದರೆ ಆಯಿಲ್ ಸ್ವಲ್ಪ ತೆಗೆದುಬಿಟ್ಟಿರ್ತಾರೆ, ಮೊಸರು ಇರುತ್ತೆ, ಇಟ್ಸ್ ಎ ಪ್ರೋಟೀನ್ ಥಿಂಗ್. ಯು ಟೇಕ್ ಒನ್ ಸಿಂಪಲ್ ಇದು ಟ್ರೈ ಟು ಅವಾಯ್ಡ್ ದಿಸ್ ಇಂಡಲ್ಜ್ ಇನ್ ಸರ್ಟನ್ ಥಿಂಗ್ಸ್ ಲೈಕ್ ಐಸ್ ಕ್ರೀಮ್ ಆ್ಯಂಡ್ ಅದರ್ ಥಿಂಗ್ಸ್ ಒನ್ಸ್ ಇನ್ ಎ ವೇ, ನಾಟ್ ಆನ್ ಎ ರೆಗ್ಯುಲರ್ ಬೇಸಿಸ್. ಸೊ ಇದನ್ನೆಲ್ಲ ನೀವು ಮಾಡಿಫೈ ಮಾಡ್ಕೊಂಡು ಬಂದರೆ ಏನಾಗುತ್ತೆ, ನೀವು ಡಾಕ್ಟ್ರನ್ನ ಬಿಟ್ಬಿಡ್ತೀರಿ. ಆಮೇಲೆ ಯು ಕ್ಯಾನ್ ಈಟ್ ವಾಟ್ ಯು ವಾಂಟ್ ಎವ್ರಿ ಟೈಮ್ ಇನ್ ಲಿಟಲ್ ಕ್ವಾಂಟಿಟಿ. ಸಪೋಸ್ ಐ ಆಮ್ ಫಾಂಡ್ ಆಫ್ ಮೈಸೂರು ಪಾಕ್, ಐ ಹ್ಯಾವ್ ನಾಟ್ ಗಿವನ್ ಅಪ್ ಮೈಸೂರು ಪಾಕ್. ಅರ್ಥ ಆಯ್ತಲ್ವಾ? ಒಂದು ಸ್ಮಾಲ್ ಪೀಸ್ ತೊಗೊತೀನಿ ಆ್ಯಂಡ್ ಐ ನೋ ಐ ಕ್ಯಾನ್ ಡೈಜೆಸ್ಟ್ ದಿಸ್ ಆ್ಯಂಡ್ ಐ ಕ್ಯಾನ್ ಕಾಂಪೆನ್ಸೇಟ್ ಇಟ್. ದಿಸ್ ಈಸ್ ವಾಟ್ ಈಸ್ ಎ ಲೈಫ್ ಸ್ಟೈಲ್ ಚೇಂಜ್. ಲೈಫ್ ಸ್ಟೈಲ್ ಚಾಯ್ಸ್, ವೆರಿ ವೆಲ್ ಸೆಟ್ ಸರ್. ಇವಾಗ ಲೈಫ್ ಸ್ಟೈಲ್ ಚಾಯ್ಸ್ ಬಗ್ಗೆ ಸರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅವರ ಲೈಫಲ್ಲಿ ಅವರು ಮಾಡ್ಕೊಂಡಂತಹ ಚೇಂಜಸ್ ಅವರ ಹೆಲ್ತ್ ಮೇಲೆ ಎಷ್ಟು ಚೆನ್ನಾಗಿ ಬೆನಿಫಿಟ್ ಆಯಿತು ಅನ್ನೋದನ್ನು ನಾವು ಈ ಎಪಿಸೋಡ್ನಲ್ಲಿ ನೋಡಿದ್ವಿ. ಸೊ ನಮ್ಮ ನಿಖರಾಗಿ ಬರೋ ಗೆಸ್ಟ್ಗಳ ಹೆಲ್ತ್ ಮೇಲೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ.